ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ತರಹದ ಬ್ಲೌಸ್ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಈ ತರ ಸ್ಟಿಚ್ಡ್ ಮಾಡಿರುವಂತಹ ಬ್ಲೌಸ್ಗಳಿಗೆ ವರ್ಕ್ ಅನ್ನ ಗ್ರ್ಯಾಂಡ್ ಆಗಿ ಯಾವ ತರ ಹಾಕೊಳ್ಳೋದು, ಹಾಗೆ ಸಿಂಪಲ್ ಆಗಿ ಗ್ರ್ಯಾಂಡ್ ವರ್ಕ್ ಅನ್ನ ಮಾಡ್ಕೊಳ್ಳೋದು ಯಾವ ತರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈಗ ಸ್ಲೀವ್ಸ್ಗೆ ನಾನು ಮಾಡಿ ತೋರಿಸ್ತೀನಲ್ಲ, ಈ ಡಿಸೈನ್ ಅನ್ನ ಬೇಕಿದ್ರೆ ನೀವು ಸೀರೆ ಕುಚ್ಚಿಗೂ ಕೂಡ ನೀವು ಮಾಡ್ಕೋಬಹುದು. ಕುಚ್ಚು ಬೇಡ, ಕ್ರೋಶ ಬೇಡ ಅಂದ್ರೆ ಈ ತರ ಡಿಸೈನ್ ಅನ್ನ ನೀವು ಸ್ಲೀವ್ಸ್ ಮತ್ತೆ ಕುಚ್ಚು ಸೇಮ್ ಆಗಿ ಮಾಡ್ಕೋಬಹುದು. ಬ್ಯಾಕ್ ನೆಕ್ಗೆ ಕರೆಕ್ಟ್ ಆಗಿ ಬರೋದಿಲ್ಲ. ಸ್ಲೀವ್ಸ್ ಮತ್ತೆ ಕುಚ್ಚಿಗೆ ನೀವು ಮಾಡ್ಕೋಬಹುದು. ಈ ತರ ಸಾಮಾನ್ಯವಾಗಿ ಸಿಂಪಲ್ ಬ್ಲೌಸ್ಗಳು ಎಲ್ಲರೂ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಮಾಡಿ ಹಾಕೋತಾ ಇರ್ತಾರೆ. ಈ ತರ ಸಿಂಪಲ್ ಆಗಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದ್ರ ಬದಲು ನೀವು ಈ ತರ ಗ್ರ್ಯಾಂಡ್ ಆಗಿ ವರ್ಕ್ ಅನ್ನ ಮಾಡ್ಕೊಂಡು ಹಾಕೊಳ್ಳಿ. ಯಾವ ತರ ಅಂತ ನೋಡೋಣ. ನಾನಿಲ್ಲಿ ಕಾಟನ್ ಥ್ರೆಡ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾವ ಕಲರ್ ಬ್ಲೌಸ್ ಇರುತ್ತೋ, ಅಂದ್ರೆ ಸ್ಲೀವ್ಸ್ಗೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಹಾಗೆ ಬೀಡ್ಸ್ ಗಳನ್ನ ಬಳಸ್ಕೊಂಡು ನಾನು ಡಿಸೈನ್ ಅನ್ನ ಮಾಡ್ತಾ ಇದ್ದೀನಿ. ಈ ತರ ಬೀಡ್ಸ್ ಗಳು ತಗೊಂಡಿದ್ದೀನಿ. ಇದರಲ್ಲಿ ಕಲರ್ಸ್ ಗಳು ಬರುತ್ತೆ. ನಾನು ಗೋಲ್ಡ್ ಕಲರ್ ಬಳಸ್ಕೊತಾ ಇದ್ದೀನಿ. ಇದರಲ್ಲಿ ಕಲರ್ಸ್ ಬರುತ್ತೆ. ಸೀರೆ ಅಥವಾ ಬ್ಲೌಸ್ ಕಲರ್ ಕಾಂಬಿನೇಷನ್ ನೋಡಿ ನೀವು ಹಾಕೋಬಹುದು. ಹಾಗೆ ವೈಟ್ ಪರ್ಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಸೈಜ್ದು ವೈಟ್ ಪರ್ಲ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಈ ತರ ಚಿಕ್ಕ ಬೀಡ್ಸ್ ಗಳನ್ನ ಬಳಸ್ತಾ ಇದ್ದೀನಿ. ಮೆಟಲ್ ಬೀಡ್ಸ್ ಇದು, ಕಲರ್ ಹೋಗೋದಿಲ್ಲ. ಲಾಸ್ಟ್ ಸೈಜ್ ಇದು 0 ಸೈಜ್ ನಾನು ಬಳಸ್ತಾ ಇದ್ದೀನಿ. ಬೇಕಿದ್ರೆ ನೀವು 3mm ಇರುವಂತಹ ರೌಂಡ್ ಬೀಡ್ಸ್ ಕೂಡ ಯೂಸ್ ಮಾಡಬಹುದು. ಓಕೆ, ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇಷ್ಟು ಗ್ಯಾಪ್ ಬಿಟ್ಕೊಳ್ಳಿ. ಒಂದು ಬೆರಳಷ್ಟು ಡಿಸ್ಟೆನ್ಸ್ ನೋಡ್ಕೊಂಡು ಬಿಟ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಏನಾದ್ರೂ ಬ್ಲೌಸ್ ಲೂಸ್ ಆಯ್ತು ಇಲ್ಲ ಟೈಟ್ ಆಯ್ತು ಅಂದಾಗ ನಮ್ಗೆ ಸ್ಟಿಚ್ ಮಾಡೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ ನೋಡಿ, ಮೊದಲು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಾನು ಸೇಮ್ ಕಲರ್ ಕಾಟನ್ ಥ್ರೆಡ್ ಅನ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಒಂದು ಗಂಟನ್ನ ಹಾಕೊಂಡಿದ್ದೀನಿ. ಇವಾಗ ಮೊದಲು ಬ್ಯಾಕ್ ಸೈಡ್ ಇಂದ ಈ ತರ ತಗೊಂಡ್ ಬರ್ತೀನಿ ಮೇಲ್ಗಡೆ. ಅದಾದ್ಮೇಲೆ ಲಾಕ್ ಅನ್ನ ಮಾಡ್ಕೋಬೇಕು. ಈ ತರ ಲಾಕ್ ಮಾಡ್ಕೊಳ್ಳಿ. ಇದ್ರ ಒಳಗಡೆ ಹಾಕಿ ತೆಗೆದ್ರೆ ಲಾಕ್ ಆಗುತ್ತೆ. ಇದು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ತರ ರೌಂಡ್ ಆಗಿ ಮಾಡ್ಕೊಂಡು ಇದ್ರ ಒಳಗಡೆ ಹಾಕಿ ತೆಗೆದಾಗ ಇಲ್ಲಿ ಲಾಕ್ ಬೀಳುತ್ತೆ. ಇವಾಗ ನಾನು ಇದಕ್ಕೆ ಒಂದು 3mm ಇರುವಂತಹ ಬೀಡು, ಇದನ್ನ ತೋರಿಸ್ಲಿಲ್ಲ ಅವಾಗ್ಲೇ ನಾನು, ಇದನ್ನು ಕೂಡ ಬಳಸ್ತಾ ಇದ್ದೀನಿ. ಈ ಬೀಡು ಅದಾದ್ಮೇಲೆ ಈ ತರ ಬೀಡ್ ತೋರಿಸಿದ್ನಲ್ಲ, ಇದನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪರ್ಲ್ ಅನ್ನ ಹಾಕ್ತೀನಿ. ಅದನ್ನ ಹಾಕಿದ್ಮೇಲೆ ಇದೇ ಬೀಡನ್ನ ಉಲ್ಟಾ ಮಾಡಿ ಹಾಕ್ತೀನಿ. ಈ ತರ ಈ ಶೇಪ್ ಅಲ್ಲಿ ಹಾಕೊಂಡು ಇವಾಗ ಈ 3 ಬೀಡನ್ನ ಸ್ಕಿಪ್ ಮಾಡ್ಕೊಂಡು ಈ ಬೀಡ್ ಇದೆಯಲ್ಲ, ಇದ್ರ ಒಳಗಡೆಗೆ ನೀಡಲ್ ಅನ್ನ ಹಾಕ್ಬೇಕು. ನೀಡಲ್ ಹಾಕಿ ಈ ತರ ಮೇಲ್ಗಡೆ ತಗೊಳ್ಳಿ. ನೋಡಿ, ಈ ತರ ಬರುತ್ತೆ. ನೆಕ್ಸ್ಟ್ ಇವಾಗ ಈ ತರ ಕೆಳಗಡೆಯಿಂದ ಒಂದ್ಸಲ ಚುಚ್ಕೊಳ್ಳಿ ದಾರವನ್ನ. ಅದಾದ್ಮೇಲೆ ಈ ಕಡೆಯಿಂದ ಈ ಮೇಲ್ಗಡೆ ಇರುವಂತಹ ಬೀಡು ಮತ್ತೆ ಈ ಬೀಡು, ಎರಡು ಬೀಡಿಂದಾನು ಈ ತರ ಹೊರಗಡೆ ತೆಗೀರಿ. ಇವಾಗ ಇದಕ್ಕೆ ನಾನು ಅವಾಗ್ಲೇ ತೋರಿಸಿದ್ನೆಲ್ಲ ಫುಲ್ ಲಾಸ್ಟ್ ಸೈಜ್ ಬೀಡ್ಸ್, ಅದನ್ನ ನಾನು ಪೋಣಿಸ್ಕೋತೀನಿ. 8 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಇಲ್ಲಿ ನಾನು 8 ಬೀಡ್ಗಳನ್ನ ಪೋಣಿಸ್ಕೊಂಡಿದ್ದೀನಿ. ನೀವು ಒಂದ್ ವೇಳೆ ದೊಡ್ಡ ಸೈಜ್ ತಗೊಂಡ್ರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ಇವಾಗ ಪೋಣಿಸ್ಕೊಂಡ ಮೇಲೆ ಈ ಬೀಡು ಮತ್ತೆ ಮೇಲ್ಗಡೆ ಇರುವಂತಹ ರೌಂಡ್ ಬೀಡಿಂದ ಈ ತರ ಹೊರಗಡೆ ತೆಗೀರಿ. ನೋಡಿ, ಈ ತರ ಬರುತ್ತೆ. ಇವಾಗ ಇದನ್ನ ಈ ತರ ಬ್ಲೌಸ್ಗೆ ಚುಚ್ಕೊಂಡು ಕೆಳಗಡೆ ತಗೊಂಡ್ ಬನ್ನಿ. ಮತ್ತೆ ಇವಾಗ ಒಂದ್ಸಲ ಈ ತರ ಚುಚ್ಚಿ ಕೆಳಗಡೆ ತಂದು ಇಲ್ಲಿ ಲಾಕ್ ಅನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಬೀಡಿಂದ ಹೊರಗಡೆ ತೆಗೀರಿ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಮಾರ್ಕ್ ಅನ್ನ ಮಾಡ್ಕೊಂಡು ಅಲ್ಲಿಗೆ ನೀವು ಹಾಕೋಬಹುದು. ನಾನಿಲ್ಲಿ ಒಂದು ಹೆಬ್ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕರೆಕ್ಟ್ ಆಗಿ ಇಲ್ಲಿಗೆ ಬರೋ ತರ ಈ ತರ ಒಳಗಡೆಯಿಂದ ಚುಚ್ಕೋತೀನಿ. ತೋರಿಸ್ತಾ ಇದೀನಲ್ಲ, ಈ ತರ ತಗೊಂಡು ಅದು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಗೆ ನಾನು ಕೆಳಗಡೆ ತರ್ತೀನಿ. ಈ ತರ ಮಾಡ್ಕೊಂಡ್ರೆ ಮತ್ತೆ ಕಟ್ ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನಾವು ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.
ಇದು ಎದುರುಗಡೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹಾಕೊಂಡಾಗ ಈ ತರ ಹ್ಯಾಂಗಿಂಗ್ಸ್ ತರ ಬರುತ್ತಲ್ಲ ಸ್ಲೀವ್ಸ್‌ಗೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು. ಇವಾಗ ನೋಡಿ ಮತ್ತೆ ಇವಾಗ ಇದಕ್ಕೆ ಒಂದು 3 ಇರುವಂತಹ ಬೀಡ್ ಅನ್ನ ಹಾಕ್ತಾ ಇದ್ದೀನಿ. ಈ ಬೀಡ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಇವಾಗ ಈ ಬೀಡು ಅದಾದ್ಮೇಲೆ ಒಂದು ವೈಟ್ ಪರ್ಲ್ ಹಾಕಿದ್ಮೇಲೆ ಈ ಬೀಡನ್ನ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಹಾಕ್ಬೇಕು. ಈ ತರ ಹಾಕಿ ಈ ಬೀಡಿಂದ ಇವಾಗ ಕೆಳಗಡೆ ತಗೊಳ್ಳೋದಕ್ಕಿಂತ ಇವಾಗನೇ ಸ್ವಲ್ಪ ಬಟ್ಟೆಯಿಂದ ಕೂಡ ನೀವು ಈ ತರ ಚುಚ್ಕೊಂಡು ತಗೋಬಹುದು. ಎರಡು ತರ ತೋರಿಸಿದೀನಿ. ನಿಮ್ಗೆ ಯಾವ ತರ ಈಸಿ ಅನ್ಸುತ್ತೋ ಆ ತರ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆ ಈ ಬೀಡು ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿರಿ. ಇದಕ್ಕೆ ಮತ್ತೆ ಈ ಚಿಕ್ಕ ಬೀಡ್ಸ್ ಇದೆಯಲ್ಲ, ಇದು 8 ಬೀಡ್ಗಳನ್ನ ನಾನು ಪೋಣಿಸ್ಕೋತೀನಿ. ಈ ಬೀಡ್ಸು ಜಾಸ್ತಿ ಸಣ್ಣ ಸೂಜಿ ಬೇಕಾಗತ್ತೆ. ಇಲ್ಲಿ ಹಿಂದ್ಗಡೆ ದಪ್ಪ ಇದ್ರೆ ಬೀಡ್ಸ್ ಹೋಗೋದಿಲ್ಲ. ಅದಕ್ಕೋಸ್ಕರ ಪೂರ್ತಿ ತೆಳುವಾಗಿರುತ್ತಲ್ಲ ಆ ಸೂಜಿಯನ್ನ ಬಳಸಿ. 8 ಬೀಡ್ಗಳನ್ನ ಪೋಣಿಸ್ಕೋತೀನಿ. 8 ಬೀಡ್ಗಳನ್ನ ಪೋಣಿಸಿದ್ಮೇಲೆ ಮತ್ತೆ ಇವಾಗ ಈ ಬೀಡು ಮತ್ತೆ ಮೇಲ್ಗಡೆ ಇರುವಂತಹ ಬೀಡ್ಗೆ ಈ ತರ ತಗೊಂಡೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದನ್ನ ಇಲ್ಲಿ ಚುಚ್ಕೊಂಡು ಈ ತರ ಲಾಕ್ ಅನ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಮತ್ತೆ ಸೇಮ್ ಗ್ಯಾಪ್ಗೆ ಇಲ್ಲಿಂದಾನೇ ಒಳಗಡೆ ಈ ತರ ಚುಚ್ಕೊಂಡು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಿರುತ್ತಲ್ಲ ಅದರ ಒಳಗಡೆಯಿಂದ ತಗೋಬೇಕು. ಕರೆಕ್ಟ್ ಇಲ್ಲಿ ಎಷ್ಟು ಗ್ಯಾಪ್ ಇದೆನೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ಗೆ ಈ ತರ ತಗೊಂಡು ಬನ್ನಿ. ಮತ್ತೆ ಇದೇ ತರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಯಾವ ತರ ಮಾಡಿದನೋ ಸ್ಲೀವ್ಸ್ ಪೂರ್ತಿ ಮಾಡಿದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ತರ ಬಂದಿದೆ. ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನ ನೀವು ಪೂರ್ತಿ 2 ಸ್ಲೀವ್ಸ್ಗೂ ಕೂಡ ಈ ತರ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ತರ ನಾವು ಬ್ಲೌಸ್ ಅನ್ನ ಹಾಕೊಂಡಾಗ ಕೈಗೆ ಟೈಟ್ ಆಗಿ ಕೂಡುತ್ತಲ್ಲ, ಅವಾಗ ಇದು ಹ್ಯಾಂಗಿಂಗ್ಸ್ ತರ ಬರುತ್ತೆ ಬ್ಲೌಸ್ಗೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.